ಈ ವಿಡಿಯೋದಲ್ಲಿ ಒಂದು ಟೆಕ್ಸ್ಟ್ ಲೇಯರ್ ಒಳಗೆ ಯಾವ ಥರ ಒಂದು ವಿಡಿಯೋನ ಪ್ಲೇಸ್ ಮಾಡೋದಂತ ನೋಡೋಣ. ನೀವು ತುಂಬ ಈ ಸಿನಿಮ್ಯಾಟಿಕ್ ವಿಡಿಯೋಸ್ ಆಗಿರುವಂಥ ವ್ಲಾಗ್ಸಲ್ಲಿ ಇಂಟ್ರೋದಲ್ಲಿ ನೀವು ನೋಡಿರ್ತೀರಾ, ಈ ಥರ ಒಂದು ಟೆಕ್ಸ್ಟ್ ಲೇಯರ್ ಒಳಗಡೆ ಆ ವಿಡಿಯೋನ ಪ್ಲೇಸ್ ಮಾಡಿ ನೆಕ್ಸ್ಟ್ ಆ ವಿಡಿಯೋನ ರಿವೀಲ್ ಮಾಡ್ತಾರೆ. ಅದನ್ನು ಯಾವ ಥರ ಮಾಡೋದಂತ ಈ ವಿಡಿಯೋಲಿ ನೋಡೋಣ. ಫಸ್ಟ್ ನೀವು ಯಾವುದೊಂದು ಎಡಿಟಿಂಗ್ ಸಾಫ್ಟ್ವೇರ್ ಆದರೂ ಸರಿ, ನಾನು ಪ್ರೀಮಿಯರ್ ಪ್ರೋಲಿ V1 ಲೇಯರ್ ಅಂದರೆ ವಿಡಿಯೋ 1 ಲೇಯರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನು ನೀವು ಇಂಪೋರ್ಟ್ ಮಾಡಿ ಅದ್ರಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ V2 ಲೇಯರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ತೀನಿ. ನಾನು ಎಡಿಟಿಂಗ್ ಅಂತ ಆ್ಯಡ್ ಮಾಡ್ತೀನಿ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಲಾಗ್ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಸಿನಿಮ್ಯಾಟಿಕ್ ವಿಡಿಯೋ ಯಾವುದು ಇರುತ್ತೆ ಅಲ್ಲಿ ಸ್ಟಾರ್ಟಿಂಗ್ ಲೈಕ್ ಟೈಟಲ್ ಆಗಿರ್ಬೋದು, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಇದನ್ನು ನಾನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಲ್ಲಿ ಅಲೈನ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಅಲೈನ್ ಮಾಡಿಬಿಟ್ಟು ನೆಕ್ಸ್ಟ್ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಟ್ರ್ಯಾಕ್ ಮ್ಯಾಟ್ ಕೀ ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಅದನ್ನು ನಾನು ವಿಡಿಯೋ ಲೇಯರ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಮ್ಯಾಟ್ ಅಂತ ಐತಲ್ವ, ಅದು ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು V2 ಲೇಯರ್ ಕೊಡ್ತೀನಿ. ಏನಕ್ಕೆ ಅಂದರೆ ನನಗೆ ಟೆಕ್ಸ್ಟ್ ಇರೋದು V2 ಲೇಯರ್. ಸೊ ಇವಾಗ ಒಂದು ಟೆಕ್ಸ್ಟ್ ಲೇಯರ್ ಒಳಗಡೆ ವಿಡಿಯೋ ಪ್ಲೇಸ್ ಆಯಿತು. ಸೊ ಇದನ್ನು ನಾವು ಯಾವ ಥರ ವಿಡಿಯೋ ರಿವೀಲ್ ಆಗೋ ಥರ ಯಾವ ಥರ ಮಾಡೋದಂದರೆ, ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಆ ಟೆಕ್ಸ್ಟ್ ಆ್ಯಂಕರ್ ಪಾಯಿಂಟ್ ಹಂಗಂದರೆ ಮಿಡಲ್ ಪಾಯಿಂಟ್ ಎಲ್ಲ ಐತೆ ಅಂತ ನಾನು ಚೆಕ್ ಮಾಡ್ತೀನಿ. ಸೊ ಅದಕ್ಕೆ ಆ್ಯಂಕರ್ ಪಾಯಿಂಟ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಅದನ್ನು ನಾನು ಕರೆಕ್ಟಾಗಿ T ಅಂದರೆ ಆ ಟೆಕ್ಸ್ಟ್ ಮಧ್ಯೆ ಇಡ್ತೀನಿ. ಸೊ ನನಗೆ ಝೂಮ್ ಆಗ್ಬೇಕಾದ್ರೆ ನಾನು ಎಲ್ಲಿ ಆ್ಯಂಕರ್ ಪಾಯಿಂಟ್ ಕೊಟ್ಟಿರ್ತೀನಿ ಅದ್ರ ಸೆಂಟರ್ ಪಾಯಿಂಟ್ ತಗೊಂಡು ಅಲ್ಲಿಂದ ಮೂವ್ ಆಗುತ್ತೆ. ಸೊ ಇವಾಗ ವಿಡಿಯೋ 1 ಸೆಕೆಂಡ್ ಕರೆಕ್ಟಾಗಿ ಬಂದ್ಬಿಟ್ಟು ಸ್ಕೇಲ್ದು ನಾನು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಕೀ ಫ್ರೇಮ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಕೀ ಫ್ರೇಮ್ ಬಗ್ಗೆ. ಸೊ ಅದನ್ನು ನೀವು ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನಾನು ಸ್ವಲ್ಪ ಪ್ಲೇ ಹೆಡ್ನ ಮುಂದೆ ಇಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಇವಾಗ ನಾನು ಸ್ಕೇಲ್ನ ಇಂಕ್ರೀಸ್ ಮಾಡ್ತೀನಿ. ಸೊ ಇವಾಗ ಇಂಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ನಮ್ಗೆ ಟೆಕ್ಸ್ಟ್ ಫುಲ್ ಬ್ಲ್ಯಾಕ್ ಆಗಿರೋದು ಫುಲ್ ಮುಂದೆ ಆಗುತ್ತೆ. ಹಂಗಂದ್ರೆ ನಾವು ಫುಲ್ ಝೂಮ್ ಆಗಿ ಕೀ ಫ್ರೇಮ್ ಕೊಟ್ಟು ಮುಂದೆ ಹೋಗೋ ಥರ ಮಾಡಿದ್ದೀವಿ. ಸೊ ಇವಾಗ ನೀವು ಪ್ಲೇ ಮಾಡಿದ ತಕ್ಷಣ ಏನು ಗೊತ್ತಾಗುತ್ತೆ. ಸೊ ಈ ಥರ ಹೋಗುತ್ತೆ, ಬಟ್ ಇದು ತುಂಬ ಸ್ಮೂತ್ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ 2 ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಈಸ್ ಇನ್ ಮತ್ತು ಈಸ್ ಔಟ್ ಕೊಡ್ತೀನಿ. ಸೊ ಇವಾಗ ನಾನು ಆ ಗ್ರಾಫ್ನ ಓಪನ್ ಮಾಡಿದ್ರೆ ಇಲ್ಲಿ ಲೆಫ್ಟ್ ಆರೋ ಮಾರ್ಕ್ ಇದೆ ಅಲ್ವಾ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಗ್ರಾಫ್ ಓಪನ್ ಆಗುತ್ತೆ. ಸ್ವಲ್ಪ ನಾನು ಅದನ್ನು ಝೂಮ್ ಮಾಡಿಬಿಟ್ಟು ರೈಟ್ ಇದೆ ಅಲ್ವಾ, ಇದನ್ನು ನಾನು ಪ್ರೆಸ್ ಮಾಡಿ ಥರ ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ಸೊ ಇವಾಗ ನನಗೆ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಹೋಗಿ ಸ್ಲೋ ಆಗಿ ಹೋಗೋ ಥರ, ಹಂಗಂದರೆ ಸಡನ್ನಾಗಿ ಫಾಸ್ಟಾಗಿ ಬಂದರೆ ನೆಕ್ಸ್ಟ್ ಸ್ಲೋ ಆಗೋ ಥರ ಮಾಡಿರ್ತೀನಿ. ಸೊ ಇವಾಗ ನಾನು ಪ್ಲೇಸ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಗೊತ್ತಾಗುತ್ತೆ. ಸೊ ಈ ಥರ ಫಾಸ್ಟಾಗಿ ಬಂದು ಸ್ಲೋ ಆಗೋ ಥರ. ಸೊ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.